Hi friends, my name is Shaista. I am from Government Polytechnic Hangal in Civil Branch. TGI ಫಸ್ಟ್ ಜಾಯ್ನ್ ಆದಾಗ ನಾ F3 ಫಸ್ಟ್ ಕ್ಲಾಸ್ ಕೇಳಿದ್ದು. F3 ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿದ ಕ್ಲಾಸ್. ಅವಾಗೇ ನಾ ಕಾನ್ಫಿಡೆಂಟ್ ಆಗಿ ಫುಲ್ ಕಾನ್ಫಿಡೆಂಟ್ ಬಂತು ನಾನು TGIಗೆ ಜಾಯ್ನ್ ಆಗಬೇಕಂತ ಹೇಳಿ. ನೆಕ್ಸ್ಟ್ TGIಗೆ ಜಾಯ್ನ್ ಆದೆ. ಸ್ಟಾರ್ಟಿಂಗ್ ಫಸ್ಟ್ ಚಾಪ್ಟರಿಂದ 5th ಚಾಪ್ಟರ್ವರೆಗೂ ಭಾಳ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದು. ಬೋರ್ಡು ಸಹಿತ ಯೂಸ್ ಮಾಡ್ತಾರೆ. ದೆನ್ PPTನೂ ಹಾಕಿ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತಾರೆ. ದೆನ್ ನಮ್ಗೆ ಆ PPTನೂ ಶೇರ್ ಮಾಡ್ತಾರೆ, PDF ಶೇರ್ ಮಾಡ್ತಾರೆ. ದೆನ್ ನಾವು ಮನೆಗೆ ಹೋಗಿ ರಿವೈಸ್ ಮಾಡ್ಬೋದು. ದೆನ್ ಬೇರೆಯವರು ಹೊಸದಾಗಿ ಬಂದರೆ ನಂಗೆ ರಿವಿಷನ್ ಕ್ಲಾಸು ನಮಗೆ ಸಿಗುತ್ತದೆ. ಆ್ಯಂಡ್ ನಾವು ಎಕ್ಸಾಂಪಲ್ ಹೇಳಬೇಕಂದ್ರೆ ಮೈಕ್ರೋ ಕಂಟ್ರೋಲ್ ಅದು ಬರೀ ಒಂದು ಮಾಸಿಗಿದೆ. ಆ ಒಂದು ಮಾಸಿಗೆ ಮ್ಯಾಮ್ 8 to 9 ಕ್ಲಾಸಸ್ನ ಸ್ಪೆಂಡ್ ಮಾಡಿ ನಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದರು. F3 ಅಲ್ಲದೆ ಬೇರೆ ಸಬ್ಜೆಕ್ಟ್ ಹೇಳಬೇಕಂದ್ರೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅದು ಸಹಿತ PPT ಹಾಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾರು ನ್ಯೂ ಬಂದರೂ ಅವ್ರಿಗೂ ಸಹಿತ ನಮ್ಗೆ ರಿವಿಷನ್ ಕ್ಲಾಸಸ್ ತೊಗೊತಾರೆ, ಅದು ನಮಗೆ ಹೆಲ್ಪ್ಫುಲ್ ಆಗ್ತೈತೆ. ದೆನ್ MCQ ಕ್ವಶನ್ DCET ಫೈನಲ್ ಎಕ್ಸಾಮಿಗೆ ಬೇಕಾದ OMR ಶೀಟ್ನ ನಮ್ಗೆ ಅಷ್ಟು ಸಹಿತ ಪ್ರಿಪೇರ್ ಮಾಡಿ ನಾವು ಫುಲ್ ಕಾನ್ಫಿಡೆಂಟ್ ಆಗಿ ಬರಿಬೋದು ಅನ್ನೋ ನನ್ನ ಕಾನ್ಫಿಡೆಂಟ್ ತುಂಬ ಬಂದಿದೆ ನಮಗೆ. ಮತ್ತು ನಾವು ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ನಮ್ಮ ಮ್ಯಾಮ್ ಸಪೋರ್ಟಲ್ಲಿ ಇರ್ತಾರೆ. ನಾವು ಪೇರೆಂಟ್ಸ್ ಮೀಟಿಂಗ್ ಇಟ್ಟಿದಾಗ ನಮ್ಮ ಪೇರೆಂಟ್ಸಿಗೆ ನಾವು ಯಾವ್ಯಾವ ಕಾಲೇಜ್ ಸೆಲೆಕ್ಟ್ ಮಾಡ್ಬೇಕಂತ ಹೇಳಿ ಎಲ್ಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಲ್ಲದೆ ಗರ್ಲ್ಸಿಗೆ ಮೋಟಿವೇಶನ್ ಸೆಕ್ಷನ್ ಕೂಡ ಹಾಕಿದ್ರು. ಅದು ನನಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಯಿತು. ಆ ಸೆಕ್ಷನಿಂದ ನಾನು ಲೈಫ್ ಲಾಂಗ್ ಆ ಸೆಕ್ಷನ್ ನೆನ್ಪಿಟ್ಕೋಬೋದು. ಮತ್ತು ಬ್ಲೆಸ್ಸಿಂಗ್ ಸೆಕ್ಷನ್ ಅದು ಎಲ್ಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಫೈನಲ್ DCET ಬೇಕಾದ OMR ಎಕ್ಸಾಮ್ ಎಲ್ಲ ಬರೆದಿದ್ದು ನೋಡಿ ನಮಗೆ ಕಾನ್ಫಿಡೆಂಟ್ ಜಾಸ್ತಿ ಆಗಿದೆ. ಈಗ ನಾ ಫೈನಲ್ ಎಕ್ಸಾಮಿಗೂ ಕೂಡ ಭಾಳ ಹೈಯರ್ ರ್ಯಾಂಕ್ ತೊಗೊತೀನಂತ ಕಾನ್ಫಿಡೆನ್ಸ್ನಲ್ಲಿ ಬಂದಿದೆ. ನಂಬರ್ ಆಫ್ MCQ ಟೆಸ್ಟ್ಗಳನ್ನ ನಮಗೆ ಕೊಟ್ಟರು, ನಾವು ಅದೆಲ್ಲ ಕ್ಲಿಯರ್ ಮಾಡಿದ್ವಿ. ದೆನ್ ಫೈನಲ್ DCETಗೆ ಬೇಕಾದ OMR ಎಕ್ಸಾಮ್ನ ಕೊಟ್ಟರು. ಅದೆಲ್ಲ ನೋಡಿದ ಮೇಲೆ ನಂಗೆ ಫಸ್ಟ್ ಎಲ್ಲ ಸ್ವಲ್ಪ ಕಮ್ಮಿ ಮಾರ್ಕ್ಸ್ ಬಂದು, ಆಮೇಲೆಲ್ಲ ನಾನು ಕಾನ್ಫಿಡೆಂಟಾಗಿ ನಾನು ಟೆಸ್ಟ್ಗಳನ್ನು ಪಾಸ್ ಮಾಡಿದೆ. ಈಗ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಫುಲ್ ಜಾಸ್ತಿ ಆಗಿದೆ. ನಾನು ಫೈನಲ್ ಎಕ್ಸಾಮಲ್ಲೂ ನಾನು ಜಾಸ್ತಿ ಸ್ಕೋರ್ ಮಾಡ್ತೇನೆ ಅಂತ ನನ್ನ ಕಾನ್ಫಿಡೆಂಟ್ ಲೆವೆಲ್ ನನ್ನ ಹೆಚ್ಚಿಗೆ ಮಾಡಿದ್ದಾರೆ. ಈಗ TGI ಎಲ್ಲ ಫ್ಯಾಕಲ್ಟೀಸ್ಗೂ ಮತ್ತು TGI ಮ್ಯಾನೇಜ್ಮೆಂಟ್ ರೂಪಾಶ್ರೀ ಮ್ಯಾಮಿಗೂ ಥ್ಯಾಂಕ್ ಯು.